ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕ 4ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನದ ಆರಂಭ ಭಾಗ. ಲೂಕ 4ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನದ ಆರಂಭ ಭಾಗ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ವಿಶೇಷವಾದ ವಾಕ್ಯವನ್ನು ಓದಿದ್ದೇವೆ. ಕಾರಣ, ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ 2 ಬಾರಿ ಪವಿತ್ರಾತ್ಮನ ಕುರಿತಾಗಿ ಬರೆಯಲ್ಪಟ್ಟದೆ. ಮೊದಲನೇ ಸರ್ತಿ ಈ ಕನ್ನಡ ಬೈಬಲ್ನಲ್ಲಿ ಬರೆಯುವಾಗ ಪವಿತ್ರಾತ್ಮ ಭರಿತನು ಎಂಬುದಾಗಿ ಪವಿತ್ರಾತ್ಮನ ಕುರಿತಾಗಿಯೂ, ನಂತರದಲ್ಲಿ ಎರಡನೇ ಸರ್ತಿ ಪವಿತ್ರಾತ್ಮನ ಕುರಿತಾಗಿ ಬರೆಯುವಾಗ ದೇವರಾತ್ಮ ಎಂಬುದಾಗಿ ಬರೆದಿದೆ. ಇಲ್ಲಿ ನಾವು ನೋಡತಕ್ಕ ವಿಷಯ, ಯೇಸುಸ್ವಾಮಿ ಈಗ ಯೋರ್ದನ್ ಹೋಳಿಯಲ್ಲಿ ನನ್ನ ದಿವಸ ಕಂಡ ಹಾಗೆ ಆತನು ದೀಕ್ಷಾಸ್ನಾನ ಹೊಂದಿದ್ದಾನೆ. ಈಗ ಆತನ ಮೇಲೆ ಪವಿತ್ರಾತ್ಮನು ಇಳಿದು ಬಂದಿದ್ದಾನೆ. ಈಗ ಯೇಸು ಕ್ರಿಸ್ತನ ಪವಿತ್ರಾತ್ಮ ಭರಿತನಾಗಿದ್ದಾನೆ. ಈಗ ದೇವರ ಗುಣಲಕ್ಷಣಗಳಿಂದ ಕೂಡಿರುವಂಥ ಸಾಮರ್ಥ್ಯ ಈಗ ಈತನಲ್ಲೀಗ ಸ್ಪಷ್ಟವಾಗಿದೆ, ಅಥವಾ ದೇವರ ವ್ಯಕ್ತಿತ್ವ ಈತನೊಳಗೆ ಸ್ಪಷ್ಟವಾಗಿದೆ. ಪವಿತ್ರಾತ್ಮ ಭರಿತರಾಗುವುದನ್ನು ನಾನು ಯಾವಾಗಲೂ ದೇವರ ವ್ಯಕ್ತಿತ್ವವನ್ನು ಧರಿಸಿಕೊಳ್ಳುವುದೆಂಬುದಾಗಿ ನಾನು ಅರ್ಥ ಮಾಡಿಕೊಳ್ತೇನೆ. ಹಾಗಾಗಿ ನಾನು ಆ ಮಾತನ್ನ ಹಾಗೆ ಹೇಳಿದೆ. ಈಗ ಆತನು ಅಡವಿಗೆ ನಡೆಸಲ್ಪಡ್ತಾನೆ. ಇಲ್ಲಿ 40 ಎನ್ನುವಂಥ ವಿಚಾರ, ಇಲ್ಲಿ 40 ದಿವಸ 40 ಎನ್ನುವಂಥ ವಿಷಯ ಸತ್ಯವೇದದಲ್ಲಿ ಬರುವಾಗ ಅವುಗಳಿಗೆ ನಾನಾ ವಿಧವಾದ ಅರ್ಥ ವ್ಯಾಖ್ಯಾನಗಳು ಇದ್ದರೂ 40 ಎನ್ನುವಂಥ ಈ ಭಾಗಕ್ಕೆ ಮತ್ತೊಂದು ವಿಶೇಷತೆ ಇದೆ. ಅದು ಪರೀಕ್ಷೆಯ ಸಂದರ್ಭ. ದೇವರು ನಮ್ಮನ್ನ ಪರೀಕ್ಷಿಸುವ ಒಂದು ಸಂದರ್ಭ. ಈಗ ಯೇಸು ಕ್ರಿಸ್ತನಿಗೆ ಒಂದು ದೊಡ್ಡ ಪರೀಕ್ಷೆ 40 ದಿವಸ. ಇದು ಅಡವಿಯ ಅನುಭವ, ಏಕಾಂತತೆಯ ಅನುಭವ, ಪರಿಪೂರ್ಣವಾಗಿ ದೇವರ ಮೇಲೆ ಮಾತ್ರ ಆತುಕೊಳ್ಳುವಂಥ ಒಂದು ಅನುಭವ. ಅದರಲ್ಲಿ ನಾನಾ ಪರಿಸ್ಥಿತಿಗಳ ನಡುವೆ ಹಾದು ಹೋಗುವಂಥ ಒಂದು ಸಂದರ್ಭ. ಒಂದು ವೇಳೆ ಯಾರೊಬ್ಬರಿಗಾಗಲಿ ನೀವು ಏಕಾಂಗಿಯಾಗಿ ನಾನಾ ಪರಿಶ್ರಮ ಹೋರಾಟಗಳಲ್ಲಿ ನೀವು ದೇವರ ಮೇಲೆ ಮಾತ್ರ ಹತ್ತುಕೊಂಡು ಹೋಗ್ಲಿಕ್ಕೆ ಇಷ್ಟಪಡುವಿರ ಎಂಬುದಾಗಿ ಕೇಳಿದ್ರೆ ನಾನು ಅನ್ನಿಸ್ತೇನೆ ಬಹುತೇಕ ನಾವೆಲ್ಲರೂ ಅದರ ಪರಿಣಾಮ ಅರ್ಥರೆ ಬೇಡ ಎಂಬುದಾಗೇ ಒಂದು ವೇಳೆ ಹೇಳ್ತೇವೇನೋ. ಆದರೆ ದೇವರು ನಮ್ಮನ್ನು ಇಂಥ ಪರಿಸ್ಥಿತಿಯೊಳಗೆ ಆತ ನಮ್ಮನ್ನು ನಡೆಸ್ತಾನೆ ಅಥವಾ ದೂಡ್ತಾನೆ. ಈಗ ಯೇಸು ಕ್ರಿಸ್ತನು ಈಗ ಅಡವಿಗೆ ಹೋಗ್ತಾನೆ. ಅಲ್ಲಿ 40 ದಿವಸ ಆತನು ಹಗಲಿರುಳು ಉಪವಾಸದಲ್ಲಿರ್ತಾನೆ. ಹಗಲು ರಾತ್ರಿ ಆತನು ಆಹಾರ ನೀರು ಏನನ್ನೂ ಸೇವಿಸುವುದಿಲ್ಲ. ಆಹಾರ ನೀರು ಏನನ್ನೂ ಸೇವಿಸುವುದಿಲ್ಲ ಎನ್ನುವುದಾದರೆ ಇದನ್ನು ಕೆಲವರು ಹೀಗೆ ಹೇಳ್ತಾರೆ, ಡ್ರೈ ಫಾಸ್ಟಿಂಗ್. ತೀರಾ ಒಣಗಿ ಹೋಗುವ ಸ್ಥಿತಿಯಲ್ಲಿ ಉಪವಾಸಿಸುವಂಥ ಒಂದು ಭಾಗವಿದೆ. ಇಲ್ಲಿ ಈತನು ಉಪವಾಸಕ್ಕೆ ಆತನು 40 ದಿವಸ ಹೋಗುವಾಗ ಅಲ್ಲಿ ಮತ್ತೊಂದು ಸನ್ನಿವೇಶವನ್ನು ಆತನು ಎದುರುಗೊಳ್ಬೇಕಾಗ್ತದೆ. ಅಲ್ಲಿ ಸೈತಾನನು ಈತನನ್ನು ಶೋಧಿಸ್ತಾನೆ. ಇಲ್ಲಿ ಆತನು 40 ದಿವಸ ಅಡವಿಯಲ್ಲಿ ನಡೆಸಲ್ಪಡ್ತಾ ಸೈತಾನದ ಶೋಧಿಸಲ್ಪಡುವಂಥ ಈ ಭಾಗದಲ್ಲಿ ಯೋರ್ದನ್ ನದಿಯಿಂದ ಹಿಂತಿರುಗುವಾಗ ಪವಿತ್ರಾತ್ಮ ಭರಿತನಾಗಿ ಬರ್ತಾನೆ. ಆದರೆ ಈಗ ಶೋಧಿಸಲ್ಪಡುವ ಭಾಗದಲ್ಲಿ ದೇವರಾತ್ಮನಿಂದ ಈಗ ನಡೆಸಲ್ಪಟ್ಟ ಎಂಬುದಾಗಿ ಬರ್ತದೆ. ದೇವರಾತ್ಮ ಆರಂಭದಲ್ಲಿ ಈ ಒಂದು ಮಾತು ನಮಗೆ ಒಂದು ಉತ್ತೇಜನದ ಮಾತಾಗಿರಲಿ. ದೇವರಾತ್ಮನು ಯಾರು? ಅಥವಾ ನಮ್ಮ ಹೋರಾಟದ ಸಂದರ್ಭ ಅಥವಾ ನಮ್ಮ ಶೋಧನೆ ಸಂದರ್ಭದಲ್ಲಿ ದೇವರಾತ್ಮನು ಯಾರು? ಇಲ್ಲಿ ಯೆಶಾಯ 59ನೇ ಅಧ್ಯಾಯದ 19ನೇ ವಚನಕ್ಕೆ ಬರುವಾಗ ಕನ್ನಡದಲ್ಲಿ ನಾವು ಅದನ್ನು ಒಂದು ವಿಧದಲ್ಲಿ ಓದ್ತೇವೆ. ಆದರೆ ಇದನ್ನು ನಾವು ಅದರ ಫುಟ್ ನೋಟ್ನಲ್ಲಿ ಓದುವಾಗ ಅಲ್ಲಿ ಯೆಶಾಯ 59:19ನೇ ವಚನವನ್ನು ಅದರ ಒಂದು ಮೂಲಾರ್ಥವನ್ನು ಫುಟ್ ನೋಟ್ನಲ್ಲಿ ಬರೆಯುವಾಗ ಹೀಗೆ ಬರೀತಾರೆ, ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ಯೆಹೋವನ ಆತ್ಮನು ಅವರಿಗೆ ವಿರುದ್ಧವಾಗಿ ಧ್ವಜವನ್ನೆತ್ತುತ್ತಾನೆ. ಹಾಗಾದರೆ ಈ ದೇವರಾತ್ಮನು ಯಾರು? ಈತನು ಯೆಹೋವನ ಆತ್ಮ. ಈತನು ಶತ್ರು ಪ್ರವಾಹದಂತೆ ನುಗ್ಗುವಾಗ ನಮ್ಮ ಮೇಲೆ ಆತನು ನಮಗೆ ಬೆಂಬಲವಾಗಿ ಬಂದು ನಮ್ಮ ಪರವಾಗಿ ನಿಂತು ಆತನು ಶತ್ರುಗೆ ವಿರುದ್ಧವಾಗಿ ಧ್ವಜವನ್ನು ಎತ್ತುವಂಥ ಆತ್ಮನು. ಪ್ರೇರೆ, ಇದು ಬಹಳ ವಿಶೇಷವಾದ ವಿಷಯ. ದೇವರಾತ್ಮನು, ಯೆಹೋವನ ಆತ್ಮನು, ಈತನು ಶತ್ರು ಸೈತಾನನು ಅವನ ಸೈನ್ಯವು ನಮಗೆ ವಿರುದ್ಧವಾಗಿ ಬರುವಾಗ ಈತ ನಮಗಿಂತ ಮುಂದಾಗಿ ಬಂದು ಶತ್ರು ಪ್ರವಾಹದಂತೆ ನುಗ್ಗುವಾಗ ಆತನ ವಿರುದ್ಧವಾಗಿ ಧ್ವಜವೆತ್ತಿ ಶತ್ರುವಿನ ಈ ಪ್ರಭಾವ ನಮ್ಮ ಮೇಲೆ ಬಾರದ ಹಾಗೆ ನಮಗೆ ಆಶ್ರಯವಾಗಿ ನಿಲ್ಲುವಾತನು. ಅದರ ಕುರಿತಾದ ಕೆಲವು ವಿವರಣೆಗಳು ಯೆಶಾಯ 25ನೇ ಅಧ್ಯಾಯದಲ್ಲಿ ಓದಲಿಕ್ಕೆ ಬಹಳ ಸೊಗಸಾಗಿದೆ.
ಅದರ ಮೇಲೆ ಫಾದರ್ ಬರ್ಗ್ಸ್ಮನ್ ಅವರು ಬಹಳ ಸೊಗಸಾದ ಹಾಡನ್ನು ಬರೆದಿದ್ದಾರೆ. ಯೆಶಾಯ 25ನೇ ಅಧ್ಯಾಯದ ಈ ಭಾಗವನ್ನು, ದೇವರು ನಮಗೆ ಹೇಗೆ ಆಶ್ರಯವಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಫಾದರ್ ಬರ್ಗ್ಸ್ಮನ್ ಅವರು ಪವಿತ್ರಾತ್ಮನೇ ಪ್ರಿಯಕರ್ತನೆ ಆವರಿಸಿ ನಡೆಸೆ ಎನ್ನುವಂಥ ಈ ಹಾಡಿನಲ್ಲಿ ಆ ದೇವರಾತ್ಮನು ಹೇಗೆ ನಮ್ಮನ್ನು ನಡೆಸ್ತಾ ಬರ್ತಾನೆ ಅನ್ನುವಂಥ ಸಂಗತಿಯನ್ನು ವಿಶೇಷವಾಗಿ ಯೆಶಾಯ 25ನೇ ಅಧ್ಯಾಯದ ಆಧಾರದ ಮೇಲೆ ಬರೀತಾರೆ. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವ ಕೆಲವು ಸಂಗತಿಗಳೇನೆಂಬುದಾಗಿ ಕೇಳಿದರೆ, ಪ್ರೇರೆ ನಮಗೆ ಪ್ರತಿ ದಿವಸವೂ ಈ ಲೋಕದಲ್ಲಿ ಶೋಧನೆ ಇದೆ. ಪ್ರತಿ ದಿವಸ ಶೋಧನೆ ಪ್ರತಿ ದಿವಸ ಇದೆ ಎಂಬುದಾಗಿ ಹೇಳಿದ ಮಾತನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿ ಗ್ರಹಿಸ್ಲಿಕ್ಕಾಗ್ತದೆ. ಭಕ್ತನಾದ ಯೋಸೇಫನು, ಯಾಕೋಬನ 11ನೇ ಮಗನಾದ ಯೋಸೇಫನು, ಈತನು ಶೋಧನೆಗೆ ಒಳಪಡ್ತಾನೆ. ಪೋಟಿಫರನ ಹೆಂಡತಿ ಆತನನ್ನ ವಿಪರೀತವಾಗಿ ಪಾಪ ಕಾರ್ಯಗಳಿಗಾಗಿ ಆಕೆಯನ್ನ ಪೀಡಿಸ್ತಾಳೆ. ಆ ಸಂಗತಿಯನ್ನ ಬರೆಯುವಾಗ ವಾಕ್ಯದಲ್ಲಿ ಬರೆದದೆ ಆದಿಕಾಂಡ 39:10 ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗ್ಯೂ. ಹಾಗಾದ್ರೆ ಪ್ರಿಯರೇ, ಆದಿಕಾಂಡದಲ್ಲೇ ಸೈತಾನ ಒಬ್ಬ ದೇವ ಮನುಷ್ಯನನ್ನ ಪ್ರತಿದಿನವೂ ಶೋಧನೆಗೆ ಪೀಡಿಸುವುದಾದರೆ, ನ್ಯಾಯಸ್ಥಾಪಕರ ಪುಸ್ತಕದ 16ನೇ ಅಧ್ಯಾಯದಲ್ಲಿ ಸಂಸೋನನನ್ನ ದೆಲೀಳಳು ಪೀಡಿಸಿದ ಭಾಗವನ್ನ ನಾವು ಓದ್ತೇವೆ. ನ್ಯಾಯಸ್ಥಾಪಕರ ಪುಸ್ತಕ 16:16 ಇದಲ್ಲದೆ ಅವನನ್ನು ದಿನವೂ ಮಾತಿನಿಂದ ಪೀಡಿಸಿದ್ರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ಶೋಧನೆಗೆ ಒಬ್ಬ ಮನುಷ್ಯ ಪ್ರೀತವಾಗಿ ಹೋಗುವಾಗ ದಿನಾಲು ನಾನಾ ಕಾರ್ಯಗಳಲ್ಲಿ ಸೈತಾನನು ತನಗೆ ಸಂಬಂಧಪಟ್ಟ ಮನುಷ್ಯರಿಂದ ಜನರನ್ನ ಪೀಡಿಸುವಾಗ, ದಿನವೂ ಪೀಡಿಸುವಾಗ, ಅಲ್ಲಿ ಆ ಶೋಧನೆಗೆ ಒಳಗಾಗುವಂಥ ಮನುಷ್ಯರಿಗೆ ಬದುಕುವುದಕ್ಕಿಂತ ಸಾಯುವುದಲ್ಲೇ ಎಸೆನ್ನುವಂಥ ಮನೋವೇದನೆ ಉಂಟಾಗ್ತದೆ. ಇದು ಶೋಧನೆಯ ಪರಿಸ್ಥಿತಿ. ಹಾಗಾದ್ರೆ ನಮಗೆ ಪ್ರತಿದಿನ ಶೋಧನೆ ಇದೆ. ಹಾಗಾದ್ರೆ ಶೋಧನೆ ಬರುವಂತ ಸಂದರ್ಭದಲ್ಲಿ ನಾನು ಹೇಗೆ ಸಿದ್ಧನಾಗಿರಬೇಕು? ಖಂಡಿತ ನಮಗೆ ಇದಕ್ಕೆ ಉತ್ತರ ಹೇಳೋದು ಕಷ್ಟ. ಆದರೆ ಈ ದಿನ ನಾವು ಓದಿದ ವಾಕ್ಯದಲ್ಲಿ ನಮಗೆ ಅರ್ಥವಾಗ್ತದೆ, ನಾವು ಪವಿತ್ರಾತ್ಮ ಭರಿತರಾಗಿದ್ದರೆ ಸಾಕು. ಯೋಸೇಫನು ಪವಿತ್ರಾತ್ಮ ಭರಿತನೆಂಬುದಾಗಿ ಫರೋಹನು ಸಾಕ್ಷಿ ಕೊಡ್ತಾನೆ. ಇವನಿಗಿಂತ ಈ ಉತ್ತಮನಾದ ಯೋಗ್ಯನಾದ ಪುರುಷ ಮತ್ತೊಬ್ಬ ಸಿಕ್ಲಿಕ್ಕೆ ಸಾಧ್ಯವಿಲ್ಲ, ಕಾರಣ ಈತನಲ್ಲಿ ದೇವರ ಆತ್ಮ ಇದೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಯೋಸೇಫನೊಳಗೆ ಪವಿತ್ರ ಆತ್ಮ, ಇಲ್ಲಿ ಯೇಸುವಿನಲ್ಲಿ ಪವಿತ್ರ ಆತ್ಮ. ಅಡವೆಯಲ್ಲಿ ಹಗಲು ರಾತ್ರಿ ಯೇಸು ಕ್ರಿಸ್ತನು ಉಪವಾಸ ಪ್ರಾರ್ಥನೆಯಲ್ಲಿರುವಾಗ ಆತನನ್ನು ಸುಮ್ಮನೆ ಬಿಡಲಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ಶತ್ರುವಿನ ಎದುರು, ಸೈತಾನ ಎದುರು ಧ್ವಜವೆತ್ತುವಂತ ದೇವರಾತ್ಮನು, ಯೆಹೋವನ ಆತ್ಮನು, ಕರ್ತನ ಆತ್ಮನು ಈಗ ಯೇಸು ಕ್ರಿಸ್ತನಲ್ಲಿ ಇರುವುದರಿಂದ, ಈತನು ಪವಿತ್ರಾತ್ಮ ಭರಿತನಾಗಿ ಆ 40 ದಿವಸದ ಉಪವಾಸಕ್ಕೆ ಹೋಗಿರುವುದರಿಂದ, ಪವಿತ್ರಾತ್ಮ ಭರಿತನಾಗಿ ಸೈತಾನ ಶೋಧನೆ ಎದುರಿಸಲಿಕ್ಕೆ ಹೋಗಿರುವುದರಿಂದ ಯೇಸು ಕ್ರಿಸ್ತನು ಸುರಕ್ಷಿತನು. ಹಾಗಾದ್ರೆ ನಮಗೆ ಇಲ್ಲಿ ಸ್ಪಷ್ಟ ಸಂದೇಶ, ಅನುದಿನ ಶೋಧನೆ ಬರ್ತದೋ ಅದು ಬರುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಮುಂಚಿತವಾಗಿ ದಿನದ ಆರಂಭದಲ್ಲಿ ನಾವು ಪ್ರತಿದಿನ ಕರ್ತನ ಸಮ್ಮುಖಕ್ಕೆ ಬಂದು ದೇವರಾತ್ಮ ಭರಿತರಾಗುವುದಕ್ಕಾಗಿ ಕರ್ತನನ್ನು ಅಂಗಲಾಚೋದು ಎಷ್ಟೋ ಒಳ್ಳೆಯದು. ದಿನವೂ ನಮ್ಮ ಕರ್ನಾಟಕಕ್ಕೆ ಬ್ಯಾಸಲ್ ಮಿಷನ್ನಿಂದ ಕಳಿಸಲ್ಪಟ್ಟ ಭಕ್ತರಾದ ಸ್ಯಾಮ್ಯುಯಲ್ ಹೆಬ್ಬಿಕ್ ರವರು ಕೇರಳ, ತಮಿಳುನಾಡು, ಕರ್ನಾಟಕ ಹೀಗೆ ನಾನಾ ಕಡೆ ಅವರು ಸೇವೆ ಮಾಡಿ ಕರ್ನಾಟಕದಲ್ಲಿ ನೆಲೆ ಕಂಡುಕೊಂಡಾಗ, ಇಲ್ಲಿ ಕೆಲವು ಕಾಲ ಕಳೆದ ಮೇಲೆ ತಮ್ಮನ್ನು ಇಲ್ಲಿಯ ಸೇವೆಗೋಸ್ಕರ ಕಳುಹಿಸಿದ ತಮ್ಮ ಸಂಸ್ಥೆ ಬ್ಯಾಸಲ್ ಮಿಷನ್ಗೆ ಅವರು ಪತ್ರ ಬರೆಯುವಾಗ ಅವರು ಬಹಳ ಒಂದು ವಿಶೇಷವಾದ ಸಾಲನ್ನು ಬರೀತಾರೆ. ಹೇಗೆ ಬರೀತಾರೆ? ನಾನು ಆ ಪತ್ರದ ಪ್ರತಿಯನ್ನು ಆ ಪುಸ್ತಕದಲ್ಲಿ ಓದುವಾಗ ನಾನು ಆಶ್ಚರ್ಯಪಟ್ಟೆ. ಇವರು ಒಂದು ವೇಳೆ ಸೇವೆಗಾಗಿ ಬೇಕಾದ ಅಗತ್ಯತೆಗಳನ್ನ, ಹಣವನ್ನು ಏನಾದರೂ ಕೇಳಿದ್ದಾರೆ ಎಂಬುದಾಗಿ ಓದೋದಕ್ಕೆ ನಾನು ಆತುರ ಪಟ್ಟರೆ ನನಗೆ ಆಶ್ಚರ್ಯವಾಗುವಂತೆ ಸಿಕ್ಕ ಸಾಲು ಎಂಬುದಾಗಿ ಕೇಳಿದರೆ, ಅವರು ತಮ್ಮನ್ನ ಸೇವೆಗೆ ಕಳಿಸಿದ ಸಂಸ್ಥೆಯ ನಾಯಕರುಗಳಿಗೆ ಅವರು ಕೇಳಿಕೊಂಡ ಮನವಿ, ನಾನು ಅನುದಿನವೂ ದಿನವೂ ಪವಿತ್ರಾತ್ಮ ಭರಿತನಾಗಿ ಸೇವೆ ಮಾಡುವಂತೆ ನನಗಾಗಿ ಪ್ರಾರ್ಥಿಸಿ. ಈ ದಿನದ ಸೇವೆಗೆ ನನಗೆ ಈ ದಿನದ ಜೀವಿತಕ್ಕೆ, ಈ ದಿನ ಸೇವೆಗೆ ನನಗೆ ನಾನು ಈ ದಿನ ಪವಿತ್ರಾತ್ಮ ಭರಿತನಾಗು, ನಾಳೆ ದಿವಸದ ಜೀವಿತ ಸೇವೆಗೆ ನಾನು ನಾಳೆ ದಿವಸ ಪವಿತ್ರಾತ್ಮ ಭರಿತನಾಗು. ಹೀಗೆ ಅನುದಿನವೂ ದಿನಂಪ್ರತಿ ನನಗೆ ಪವಿತ್ರಾತ್ಮನ ಅಭಿಷೇಕ ಹೊಸದಾಗಬೇಕೆನ್ನುವಂಥ ಮನವಿಯನ್ನು ಅವರು ಇಡ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತನಿಂದ ನಾವು ಕಲಿಯೋಣ. ಆತನು ಪವಿತ್ರಾತ್ಮ ಭರಿತನಾಗಿ ಉಪವಾಸ ಪ್ರಾರ್ಥನೆಗೆ, ಪವಿತ್ರಾತ್ಮ ಭರಿತನಾಗಿ ಅಡವಿಗೆ, ಪವಿತ್ರಾತ್ಮ ಭರಿತನಾಗಿ ಶೋಧನೆಯೊಳಗೆ ಆತನು ಹೋಗಿದ್ದಾನೆ. ಇದನ್ನು ಸೈತಾನದಿಂದ ನಾನಾ ಶೋಧನೆಗಳನ್ನ ಅನುಭವಿಸುವ ಸಂದರ್ಭದಲ್ಲಿ ಹೇಗಿದ್ದ? ದೇವರ ವಾಕ್ಯ ಹೇಳ್ತದೆ, ರೋಮ ಪತ್ರಿಕೆಯ 14ನೇ ಅಧ್ಯಾಯದ 17ನೇ ವಚನ ಹೇಳ್ತದೆ, ಯಾಕೆಂದ್ರೆ ತಿನ್ನುವುದು ಕುಡಿಯುವುದು ದೇವರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಆಗುವ ಆನಂದವೂ ಆಗಿದೆ. ಉಪವಾಸದಲ್ಲಿ ಏನು? ಉಪವಾಸದಲ್ಲಿ ತಿನ್ನುವುದು ಕುಡಿಯುವುದಿಲ್ಲವೇ ಇಲ್ಲ. ಯೇಸು ಕ್ರಿಸ್ತನು 40 ದಿವಸ ಅಡವಿಯಲ್ಲಿ ಇದ್ದುವಾಗ ತಿನ್ನಲೂ ಇಲ್ಲ, ಕುಡಿಲೇ ಇಲ್ಲ. ದೇವರ ರಾಜ್ಯಕ್ಕೆ ಸಂಬಂಧಪಡದಿರುವುದನ್ನು ಆತನು ಮುಟ್ಲಿಲ್ಲ. ಹಾಗಾದ್ರೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ ಆತನಲ್ಲಿದೆ ಯಾವುದು? ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಆಗುವ ಸಂತೋಷ, ಆನಂದ. ಹಾಗಾದ್ರೆ
ಸೈತಾನನು ಅನೀತಿಯ ದಾಳಿ ಮಾಡುವಾಗ ಯೇಸುವೋ ದೇವರಾಜ್ಯಕ್ಕೆ ಸಂಬಂಧಪಟ್ಟ ದೇವರ ನೀತಿಯಿಂದ ನೀತಿಭರಿತನಾಗಿದ್ದಾನೆ. ಸೈತಾನ ನಾನಾ ಶೋಧನೆಗಳಿಂದ ಕುಗ್ಗಿಸಿ ಆತನು ಖಿನ್ನತೆಗೆ ಮನೋವೇದನೆಗೆ ಒಳಪಡಿಸುವಾಗ ಈತನು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವನಾಗಿ ಆತನು ಆನಂದಭರಿತನಾಗಿದ್ದಾನೆ, ಸಮಾಧಾನ ಭರಿತನಾಗಿದ್ದಾನೆ. ಮತ್ತು ಸೈತಾನನು ನಾನಾ ವಿಧವಾಗಿ ಪೀಡಿಸುವಾಗ, ದುರಾತ್ಮಗಳನ್ನ ಪೀಡಿಸುವಾಗ ಈತನು ಪವಿತ್ರಾತ್ಮದಿಂದಾಗುವ ಆನಂದದಲ್ಲಿ ಆತನು ತುಂಬಿಸಲ್ಪಟ್ಟಿದ್ದಾನೆ. ಸೈತಾನ ತರುವ ಯಾವ ಗೊಂದಲಗಳಿಗೆ ಅವಕಾಶವಿಲ್ಲದಾಗೆ ಯೇಸು ಕ್ರಿಸ್ತನ ಸಮಾಧಾನ ಸ್ಥಿತಿಯಲ್ಲಿದ್ದಾನೆ. ಪ್ರೇರೆ, ಹಾಗಾದರೆ ಅನುದಿನಕ್ಕೆ ನಾವು ಯಾವ ರೀತಿ ಶೋಧನೆಗಳ ನಡುವೆ ಇರಬೇಕೆನ್ನುವುದಕ್ಕೆ ಒಂದು ಒಳ್ಳೆಯ ವಿಷಯ. ದೇವರಾತ್ಮ ಭರಿತರು ಈ ಸಂದರ್ಭದಲ್ಲಿ ವಾಕ್ಯವನ್ನೇ ಆಧಾರ ಮಾಡಿಕೊಳ್ಳುವಂಥದ್ದು, ಪವಿತ್ರಾತ್ಮನನ್ನೇ ಆತುಕೊಳ್ಳುವಂಥದ್ದು ಪ್ರಾಮುಖ್ಯವಾದ ವಿಷಯ. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸುವಿಗಾದ ಶೋಧನೆಯನ್ನು ನೋಡುವಾಗ ಮೊದಲು ತಿನ್ನುವಂಥ ಶೋಧನೆ, ನಂತರ ಒಂದು ಕಟ್ಟಡದ ತುದಿಯಿಂದ ಕೆಳಗೆ ಹಾರುವ ಶೋಧನೆ, ಮತ್ತೊಂದು ಸೈತಾನನಿಗೆ ಅಡ್ಡ ಬೀಳುವ ಶೋಧನೆ. ಏನಿದು? ತಿನ್ನುವ ಶೋಧನೆ. ಇದು ಶರೀರಕ್ಕೆ. ಕಟ್ಟಡದ ಮೇಲಿಂದ ಬೀಳುವಂತ ವಿಚಾರ ಅಂಗಳಿದು ಮನಸ್ಸಿನ ಮೇಲೆ ಬರುವಂತ ಶೋಧನೆ. ಸೈತಾನನ್ನು ಯಾವುದ್ಯಾವುದೋ ಪರಿಸ್ಥಿತಿಗಳಲ್ಲಿ ದೂಡಿ ಅಲ್ಲಿ ಮಾನಸಿಕ ಒತ್ತಡ ಆತನು ತರುವಂತ ಒಂದು ಜೀವಿ ಆತನು. ದೇವಜನರನ್ನು ನಾನಾ ವಿಧವಾಗಿ ಮಾನಸಿಕ ಸಂಕಷ್ಟಕ್ಕೆ ಬೀಳಿಸುವನು. ನಂತರದಲ್ಲಿ ಕೊನೆಯದಾಗಿ ಸೈತಾನನೊಬ್ಬ ಸೃಷ್ಟಿ, ಯೇಸು ಒಬ್ಬ ಸೃಷ್ಟಿಕರ್ತ. ಸೃಷ್ಟಿಯಾಗಿ ನಿಂತು ಸೈತಾನನು ಸೃಷ್ಟಿಕರ್ತನಿಗೆ ಹೇಳ್ತಾನೆ, ನನಗೆ ಅಡ್ಡ ಬೀಳು. ಸೃಷ್ಟಿಕರ್ತನಿಗೆ ಅಡ್ಡ ಬೀಳಬೇಕು, ಆದ್ರೆ ಸೃಷ್ಟಿಕರ್ತನು ಈತನಿಗೆ ಅಡ್ಡ ಬೀಳು ಅಂತ ಕೇಳ್ತಿದ್ದಾನೆ. ಅದರ ಅರ್ಥ ನಿನ್ನ ಆತ್ಮವನ್ನು ನನಗೆ ಒಪ್ಪಿಸು ಅಂತ ಕೇಳ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಯೇಸು ಶರೀರದಲ್ಲಿಯೂ ಶೋಧನೆ ಮಾಡಲಿಲ್ಲ. ಆದಮ ಅವರನ್ನ ಯಾವ ತಿನ್ನುವ ವಿಚಾರದಲ್ಲಿ ಶೋಧಿಸ್ತಿದ್ನೋ ಅದೇ ರೀತಿ ಈಗ ಹಸಿದ ಯೇಸುವಿಗೆ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಅಂತ ಹೇಳ್ತಾನೆ. ಯೇಸು ಆ ತಿನ್ನುವ ಶೋಧನೆಗೆ, ಶರೀರದ ಶೋಧನೆಗೆ ಬೀಳಲೇ ಇಲ್ಲ. ಗೋಪುರದ ಮೇಲಿಂದ ಹಾರುವಂತ ಮಾನಸಿಕ ಒತ್ತಡಕ್ಕೆ ಯೇಸು ಒಳಗಾಗಲೇ ಇಲ್ಲ. ಸೈತಾನನಿಗೆ ಅಡ್ಡ ಬೀಳುವಂತೆ ಆತನ ಆತ್ಮನ ಒಪ್ಪಿಸುವಂತ ಕೆಲಸ ಮಾಡಲಿಲ್ಲ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ತನ್ನ ಆತ್ಮನ ತಂದೆ ದೇವರಿಗೆ ಒಪ್ಪಿಸಿದ್ನ ಹೊರತು ಸೈತಾನನಿಗೆ ಒಪ್ಪಿಸಲಿಲ್ಲ. ಆತ್ಮ ಪ್ರಾಣ ಶರೀರಕ್ಕೆ ಉಂಟಾದ ಇಬ್ರಿಯ ಗ್ರಂಥಕರ್ತನ ಹೇಳುವಂತೆ ಸರ್ವ ವಿಷಯದಲ್ಲಿ ಶೋಧನೆ ಗುರಿ ಆದನಾದ್ರೆ ಪಾಪ ಮಾತ್ರ ಮಾಡಲಿಲ್ಲ. ಸರ್ವ ವಿಷಯದ ಶೋಧನೆ, ಶರೀರಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಉಂಟಾಗುವ ಶೋಧನೆಗಳನ್ನೆಲ್ಲ ಯೇಸು ಕ್ರಿಸ್ತನ ಜಯಿಸಿದ್ದಾನೆ. ಹೇಗೆ ಜಯಿಸಿದ ಅನ್ನುವಂಥ ವಿಚಾರ ಆತನು ಈ ಉಪವಾಸ ಕಾಲದಲ್ಲಿಯೂ, ಅಡವಿಲಿ ಏಕಾಂತರನಾಗಿ ಇದ್ದಂಥ ಕಾಲದಲ್ಲಿಯೂ, ಸೈತಾನದ ಶೋಧಿಸಲ್ಪಡುವಂಥ ಕಾಲದಲ್ಲಿಯೂ ಯೇಸುವಿನ ಆತುಕೊಳ್ಳುವಿಕೆ ಕೀರ್ತನೆ 119ನೇ ಅಧ್ಯಾಯದ ಪ್ರಕಾರ ಪರಿಪೂರ್ಣವಾಗಿ ದೇವರ ವಾಕ್ಯದ ಮೇಲೆಯೇ ಆತುಕೊಂಡಿದ್ದಾನೆ. ದೇವರ ವಾಕ್ಯವನ್ನ ದೇವರಾತ್ಮ ಭರಿತನಾಗಿ, ಆತ್ಮದ ಖಡ್ಗವಾಗಿ ಆತನು ಅದನ್ನು ಪ್ರಯೋಗಿಸ್ತಿದ್ದಾನೆ. ಪ್ರೇರೆ, ಶೋಧನ ಕಾಲದಲ್ಲಿ ಪವಿತ್ರಾತ್ಮರಾಗಿ ವಾಕ್ಯವನ್ನು ಆತುಕೊಳ್ಳುವಂಥದ್ದು ಎಷ್ಟು ಪ್ರಾಮುಖ್ಯ ಅನ್ನುವಂಥದ್ದು ನಮಗೆ ಇದರಲ್ಲಿ ಅರ್ಥವಾಗ್ತಾ ಇದೆ. ಹಾಗಾಗಿ ಅನುದಿನ ದೇವರ ವಾಕ್ಯ, ಅನುದಿನ ಪವಿತ್ರಾತ್ಮ ಭರಿತರಾಗುವಂಥ ಈ ಒಂದು ಕಾರ್ಯಕ್ಕೆ, ಇಂಥ ಒಂದು ಪ್ರಾರ್ಥನೆ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಲೇಬೇಕಾಗ್ತದೆ. ನಾವು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನಾದ ಯೇಸುವೆ, ನೀನು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂದಿರುಗಿ ಬಂದೆಯಪ್ಪ. ಆದರೆ ನಂತರದಲ್ಲಿ ದೇವರಾತ್ಮ ಭರಿತನಾಗಿ ನೀನು ಅಡವಿಯೊಳಗೆ ನಡೆಸಲ್ಪಟ್ಟು, ಕರ್ತನೆ, ನೀನು ಸೈತಾನನಿಂದ ಶೋಧಿಸಲ್ಪಟ್ಟಿ ಸ್ವಾಮಿ. ಕರ್ತನೆ, ನಿನ್ನ ದೇವರ ಗುಣಾತಿಶಯಗಳನ್ನ, ದೇವರ ವ್ಯಕ್ತಿತ್ವವನ್ನು ನಿನ್ನ ರಕ್ತ ಮಾಂಸದ ಶರೀರದಲ್ಲಿ ಧರಿಸಿಕೊಂಡಿಲ್ಲ. ಅದಕ್ಕಾಗಿ ಸ್ತೋತ್ರ ತಂದೆ ದೇವರೇ. ರಕ್ತ ಮಾಂಸದ ಶರೀರದಲ್ಲಿದ್ದ ನಿನ್ನ ಪ್ರಿಯ ಮಗನನ್ನ ಪವಿತ್ರಾತ್ಮನ ತುಂಬಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ಈ ಶರೀರದಲ್ಲಿ ನೀನು 40 ದಿವಸ ಹಗಲಿರುಳು ಊಟ ನೀರಿಲ್ಲದೆ ಉಪವಾಸ ಮಾಡಿದಿ, ದೇವರಾತ್ಮ ಭರಿತನಾಗಿ ಉಪವಾಸ ಮಾಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ತಂದೆ, ನೀನು ಕರ್ತನೆ ದೇವರ ರಾಜ್ಯಕ್ಕೆ ಒಳಪಟ್ಟವನಾಗಿ, ದೇವರ ನೀತಿಯಲ್ಲಿ ನಿಂತು, ದೇವರ ಸಮಾಧಾನದಲ್ಲಿ ನಿಂತು, ಪವಿತ್ರಾತ್ಮದುಂಟಾಗುವ ಆನಂದದಲ್ಲಿ ನಿಂತು, ಕರ್ತನೆ, ಉಪವಾಸ ದಿನವನ್ನು, ಅಡವಿಯ ಕಳೆದ ದಿನಗಳನ್ನ, ಶೋಧನೆಯ ದಿನಗಳನ್ನ ನೀನು ಕಳೆದಿದೆ. ಅದಕ್ಕಾಗಿ ಸ್ತೋತ್ರ. ಸೈತಾನನಿಂದ ಎದುರಾದ ಪ್ರತಿ ಶೋಧನೆ, ಆತ್ಮ ಪ್ರಾಣ ಶರೀರಕ್ಕೆ ಬಂದ ಶೋಧನೆಗಳನ್ನ ಕರ್ತನೆ, ನೀನು ದೇವರ ವಾಕ್ಯದಿಂದಲೇ ನೀನು ಜಯಿಸಿದಿ. ಸ್ತೋತ್ರ ಕರ್ತನೆ. ನಾವು ಸಹ ಅನುದಿನವೂ ನಿನ್ನ ವಾಕ್ಯವನ್ನ ಓದುತ್ತಾ, ಧ್ಯಾನಿಸುತ್ತಾ, ಅದನ್ನೇ ಕರ್ತನೆ ದೇವರಾತ್ಮ ಭರಿತನಾಗಿ ಪ್ರಯೋಗಿಸುತ್ತಾ ಕರ್ತನೆ ಮುಂದುವರಿಯುವುದಕ್ಕೆ ನಮಗೆ ಕಲಿಸು. ಅನುದಿನ ಪವಿತ್ರಾತ್ಮ ಭರಿತರಾಗುವಂತ ಒಂದು ತವಕವನ್ನ, ಪ್ರಾರ್ಥನೆ ಜೀವಿತ ನಮಗೆ ಅನುಗ್ರಹಿಸು ಕರ್ತನೆ. ಅನುದಿನದ ಶೋಧನೆಗಳನ್ನ ನಿನ್ನ ವಾಕ್ಯದ ಬಲದಿಂದ, ಪವಿತ್ರಾತ್ಮನ ಬಲದಿಂದ ಪ್ರಾರ್ಥನೆ ಜೀವಿತದಲ್ಲಿ ಜಯಿಸೋದಕ್ಕೆ ನಮ್ಮ ಪ್ರತಿಯೊಬ್ಬರನ್ನ ಬಲಪಡಿಸು ಸ್ವಾಮಿ. ಕ್ರಿಸ್ತನ ಸಭೆ ಎಚ್ಚೆತ್ತುಕೊಳ್ಳಲಿ. ಈ ದಿನದ ಹೋರಾಟಗಳಲ್ಲಿ ಎಚ್ಚೆತ್ತುಕೊಳ್ಳಲಿ. ನಮ್ಮ ಸುತ್ತಮುತ್ತಲಿರುವಂತಹ ಹೋರಾಟಗಳನ್ನ ಈ ವಿಧದಲ್ಲಿ ಜಯಿಸುವುದಕ್ಕೆ ಕರ್ತನ ನಮ್ಮನ್ನು ಎಚ್ಚರಿಸಪ್ಪ. ಜಾಗೃತರನ್ನಾಗಿ ಮಾಡು ಕರ್ತನ. ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು.
ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.